ಹಾಯ್ ವೆಲ್ಕಮ್ ಟು ದ ಚಾನಲ್. ನಾವು ಈ ಸಲ ಹಬ್ಬನ ಊರಲ್ಲಿ ಮಾಡಿದ್ವಿ. ನಾವು ಬೆಳಗ್ಗೆನೇ ಇವತ್ತು ಮಕ್ಕಳಿಗೆಲ್ಲ ಎಣ್ಣೆ ಉಜ್ಜಿ ಅವರನ್ನು ಸ್ವಲ್ಪ ಆಟ ಆಡೋಕ್ಕೆ ಕಳಿಸಿದ್ವಿ. ಬಿಸಿಲಲ್ಲಿ ಸ್ವಲ್ಪ ಆಟ ಆಡ್ಕೊಂಬನ್ನಿ ಅಂತ. ನಾವು ಅಷ್ಟೊತ್ತಿಗೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾಯಿದ್ರು. ಎಣ್ಣೆನ ಮೈಗೆ ಹಚ್ಕೊಂಡು ಅವರೆಲ್ಲ ಆಟ ಆಡ್ತಾಯಿದ್ರು. ನಾವು ಈ ಸಲ ಮನೆಯವರೆಲ್ಲ ಸೇರ್ಕೊಂಡು ಹಬ್ಬ ಮಾಡಿದ್ವಿ. ನಾವು ಊರಿಗೆ ಹೋಗ್ತೀವಿ, ಎಲ್ಲಿ ಹಬ್ಬ ಇದ್ದರೂ ನಾವು ಹಾಸನ್ಗೆ ಹೋಗ್ತೀವಿ. ಸೊ ನಾವು ಈ ಸಲ ಹಬ್ಬನ ಹಾಸನಲ್ಲೇ ಮಾಡಿದ್ವಿ. ಎಲ್ಲರೂ ಸೇರ್ಕೊಂಡಿದ್ವಿ ಈ ಸಲ ಹಬ್ಬ ಮಾಡಲಿಕ್ಕೆ. ನಾನು ಮತ್ತು ನನ್ನ ಊರ್ಗಿತಿ ಅಂದರೆ ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮಕ್ಕಳು ಮತ್ತು ಹಸ್ಬೆಂಡ್ಸ್ ಅವರೆಲ್ಲ ನಮ್ಮೂರಲ್ಲಿ ಏನು ವಿಶೇಷತೆ ಅಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗಿರೋರೆಲ್ಲ ಯುಗಾದಿಗೆ ಬಂದು ಸೇರ್ಕೋತಾರೆ. ಅವರೆಲ್ಲ ಬಂದು ಮೈಗೆಲ್ಲ ಎಣ್ಣೆ ತಿಕ್ಕೊಂಡು ನಮ್ಮೂರ ಮಧ್ಯದಲ್ಲಿ ಒಂದು ಅರಳಿ ಮರ ಇದೆ. ಅರಳಿ ಮರದ ಹತ್ರ ಒಂದು ಕಲ್ಲಿದೆ. ಆ ಕಲ್ಲನ್ನು ಅದೊಂದು ಅರೌಂಡ್ ಒಂದು 25 kg ಇರ್ಬೋದು. ಇವರೆಲ್ಲ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಅವರು ಆ ಕಲ್ಲನ್ನ ಎತ್ತಿ ಅವ್ರವ್ರ ಶಕ್ತಿನ ತೋರಿಸ್ತಾ ಇರ್ತಾರೆ. ಸೊ ಅದೊಂದು ಅವ್ರಿಗೆ ತುಂಬ ಖುಷಿ ಅನಿಸುತ್ತೆ. ಹಂಗಾಗಿ ಅವ್ರು ಅದನ್ನೇ ಮಾಡ್ತಾ ಇರ್ತಾರೆ ವರ್ಷವೂ. ಸೊ ನಮ್ಮನೆಯವರು ಸಹ ಈ ಸತಿ ಕಲ್ಲನ್ನು ಎತ್ತೋಕ್ಕೆ ಸರ್ಕಸ್ ಮಾಡಿದ್ರು. ಸೊ ಹಂಗಾಗಿ ಇದೊಂದು ವಿಶೇಷ ಅವ್ರಿಗೆ. ಹೊರಗಡೆಯಿಂದ ನಾವು ಊರಿಂದ ಹೊರಗಡೆ ಇರ್ತೀವಲ್ಲ, ಯಾವಾಗಲೂ ವರ್ಕಿಂಗ್ ಇದರಲ್ಲೇ ಇರ್ತೀವಿ, ಬ್ಯುಸಿಯಲ್ಲೇ ಇರ್ತೀವಿ. ಈಗ ಊರಿಗೆ ಹೋಗಿ ಇದನ್ನೊಂದು ಎಂಜಾಯ್ಮೆಂಟ್ ಅಂತ ಮಾಡ್ತೀವಿ. ಸೊ ಇವರೆಲ್ಲ ಕೆಲಸ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನಾವೆಲ್ಲ ಅಡುಗೆಗೆ ರೆಡಿ ಮಾಡ್ಕೊಂಡ್ವಿ. ನಾನು ನಮ್ಮ ಅಕ್ಕನೂ. ನಾನು ಒಳಗಡೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ನಾವು ಒಲೆಯಲ್ಲೇ ಯಾವಾಗಲೂ ಊರಲ್ಲಿ ಅಡುಗೆ ಮಾಡ್ಕೊಳ್ಳೋದು. ಇಲ್ಲಿ ಗ್ಯಾಸ್ ಊಟನ ತಿಂದು ಬೇಜಾರಾಗಿರುತ್ತೆ. ಸೊ ನಾವು ಊರಿಗೆ ಹೋದಾಗ ಒಲೆಯಲ್ಲೇ ಅಡುಗೆ ಮಾಡಿಕೊಂಡು ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೋತೀವಿ. ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ನಮ್ಮ ಅಕ್ಕ ಒಬ್ಬಟ್ಟು ಮಾಡಿದ್ರು. ಸೊ ಅವ್ರಿಗೆ ನೋಡ್ತಾ ಇದ್ದೀರಲ್ವ ನೀವು, ನಾವು ಈ ಸಲ ಕಾಯಿ ಒಬ್ಬಟ್ಟು ಆ್ಯಸ್ ಯೂಶ್ವಲ್ ಯುಗಾದಿ ಸ್ಪೆಷಲ್ ಕಾಯಿ ಒಬ್ಬಟ್ಟು ಮಾಡಿ ಅವ್ರು ಕಾಯಿ ಒಬ್ಬಟ್ಟು ಮಾಡೋ ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ರೆಡಿ ಮಾಡಿದೆ. ಸೊ ತಿಂಡಿ ಎಲ್ಲ ರೆಡಿ ಆಯಿತು. ಹಾಗೆಯೇ ಇವುಗಳೆಲ್ಲ ಮಕ್ಕಳು ಮತ್ತು ಇವರೆಲ್ಲ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿದ್ವಿ. ಬೇವು ಬೆಲ್ಲ ಎಲ್ಲ ತಿಂದ್ಕೊಂಡು ನಮ್ಮನೇಲಿ ಯುಗಾದಿ ಒಂದು ಸ್ಪೆಷಲ್ ಏನಂದರೆ ಗೌರಿ ಪಾದ ಹಿಡಿಯೋದು. ಸೊ ನಾವು ಅಡುಗೆ ಎಲ್ಲ ನಾವೇನೇನು ಸ್ಪೆಷಲ್ ಮಾಡಿರ್ತೀವಿ ಯುಗಾದಿಗೆ ಅದನ್ನೆಲ್ಲ ನಾವು ನಮ್ಮ ಮನೇಲಿ ಯಾವ ಹಸು ಇರುತ್ತೆ ಚಿಕ್ಕ ಕರುನ ಪೂಜೆ ಮಾಡಿ ನಾವು ಮಾಡಿರೋಂಥ ಅಡುಗೆಗಳನ್ನೆಲ್ಲ ಕರುಗಿಟ್ಟು ಎಲ್ಲರೂ ಪೂಜೆ ಮಾಡ್ತೀವಿ ಮನೇಲಿ. ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಯಾರ್ಯಾರು ಇರ್ತೀವಿ, ಮಕ್ಕಳು ಮರಿ ಎಲ್ಲರೂ ಪೂಜೆ ಮಾಡ್ತೀವಿ. ಪೂಜೆ ಮಾಡಿಬಿಟ್ಟು ಆ ಹಸುಗೆ ನಾವೇನು ಇಟ್ಟಿರ್ತೀವಿ ಪ್ರಸಾದನ ಅದನ್ನು ಆ ಹಸು ತಿಂದಾದಮೇಲೆ ಮತ್ತು ಬಿಟ್ಟಿರೋಂಥ ಒಂದು ಏನಿರುತ್ತೆ ಅದನ್ನು ನಾವೆಲ್ಲರೂ ಹಂಚ್ಕೊಂಡು ತಿಂತೀವಿ. ಗೌರಿ ಪ್ರಸಾದ ಅಂದ್ಬಿಟ್ಟು ಇದೊಂದು ನಮ್ಮ ಮನೇಲಿ ಪ್ರತಿ ಯುಗಾದಿಗೂ ರೆಗ್ಯುಲರಾಗಿ ಆಗುತ್ತೆ. ನಮ್ಮ ಗೌರಿ ನೋಡಿ ಅಲ್ಲಿ ನಿಂತ್ಕೊಂಡು ಆರಾಮ್ಸೆ ಪೂಜೆ ಮಾಡಿಸ್ಕೊತಿದ್ದಾಳೆ. ನಾವೆಲ್ಲರೂ ಪೂಜೆ ಮಾಡಿದ್ವಿ. ಹ್ಯಾಪಿಯಾಗಿ ಇದೊಂದು ಮೂಮೆಂಟ್ನ ಎಂಜಾಯ್ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು. ಪೂಜೆ ಎಲ್ಲ ಆದಮೇಲೆ ನಮ್ಮ ಗೌರಿ ನೋಡಿ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಎಳ್ಕೊಂಡು ತಿಂದುಬಿಡ್ತಾಳೆ ಇವಾಗ ನೋಡ್ತಾ ಇರಿ ಹಾಗೆ. ಸೊ ನಮ್ಮ ಗೌರಿ ಎಲ್ಲನೂ ತೊಗೊಂಡು ತಿಂದಳು. ಅವಳು ತಿನ್ನುವಾಗಲೇ ಅವಳು ಏನು ತೊಗೊಂಡು ತಿಂದಿರ್ತಾಳೆ ಅದರಲ್ಲಿ ನಾವು ಏನು ಅವಳು ಬಿಡ್ತಾಳಲ್ಲ ಅದನ್ನು ನಾವೆಲ್ಲರೂ ಹಂಚ್ಕೊಂಡು ತಿಂತೀವಿ. ಒಂದೊಂದು ತುತ್ತು ಪ್ರಸಾದ ಥರ ಎಲ್ಲರೂ ತಿಂದ್ಕೊಂಡ್ವಿ. ನೋಡಿ ಅಲ್ಲಿ ನಮ್ಮ ಗೌರಿ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾಳೆ. ಅವಳು ಎಂಜಾಯ್ ಮಾಡ್ತಾಯಿದ್ದಾಳೆ. ಸೊ ಅವಳಿಗೆ ಈ ಥರ ಸ್ಪೆಷಲ್ ಮಾಡಿ ಇಟ್ಟಾಗ ಬಂದು ಅವಳು ತಿಂತಾ ಇರ್ತಾಳೆ. ನಾವು ಒಂದೊಂದು ಹಬ್ಬಕ್ಕೆ ಕೊಡ್ತೀವಲ್ಲ ಈ ಥರ ಅದನ್ನೆಲ್ಲ ಅವಳು ಬಂದು ಈಸಿಯಾಗಿ ತಿಂತಾಳೆ. ಮುಂಚೆ ಇದ್ದಿದ್ದ ಕರುಗಳೆಲ್ಲ ನಾವೇ ತಿನ್ನಿಸ್ಬೇಕಿತ್ತು. ಬಟ್ ಇವಳು ಆರಾಮ್ಸೆ ತಿಂತಾಳೆ. ಇವಳು ತಿಂದು ಸ್ವಲ್ಪ ಬಿಡ್ತಾಳಲ್ಲ ಅದನ್ನು ನೋಡಿ ನಾವೆಲ್ಲರೂ ಶೇರ್ ಮಾಡಿಕೊಂಡು ಸ್ವಲ್ಪನೇ ಪ್ರಸಾದ ಅಂತ ತಿಂತೀವಿ. ಅದೆಲ್ಲ ಗೌರಿ ಪಾದ ಎಲ್ಲ ಹಿಡ್ದಿದ್ದಾದಮೇಲೆ ನಾವೆಲ್ಲರೂ ಆಗಿದ್ದ ಅಡುಗೆನೆಲ್ಲ ಎಲ್ರೂ ಕೂರಿಸಿ ಅವ್ರಿಗೆಲ್ಲ ನೀಟಾಗಿ ಊಟಕ್ಕೆ ಬಡಿಸಿ ಕೊನೆಗೆ ನಾವು ಸಹ ಊಟ ಮಾಡಿದ್ವಿ. ನೋಡಿ ಪ್ರಸಾದ ತಿಂತಾಯಿದ್ದಾರೆ. ಗೌರಿ ಪಾದ ಹಿಡ್ದಿದ್ದಾದಮೇಲೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಸೊ ಶಾರ್ವಿನ್ಗೆ ಏನು ಮಾಡಿದ್ವಿ, ಊಟಕ್ಕೆ ಹಾಕ್ಕೊಟ್ವಿ. ಅವ್ನಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಒಬ್ಬಟ್ಟು ಹಾಕ್ಕೊಟ್ಟಿದ್ವಿ. ಎಲ್ಲರೂ ಊಟ ಮಾಡ್ತಾಯಿದ್ವಿ. ಇವನು ತೂಗುಡಿಸ್ಕೊಂಡು ಎಳಿತಾ ಇದ್ದಾನೆ. ನೀವು ಅಲ್ಲಿ ನೋಡ್ಬೋದು. ಅವ್ನು ತೂಗುಡಿಸ್ತಾ ಇದ್ದಾನೆ. ಎಲ್ಲರೂ ಅವ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ.
ಊಟ ಎಲ್ಲ ಆದಮೇಲೆ ನಾವು ಹೊನ್ನಾರು ಕಟ್ಟೋ ಅಂದರೆ ನಮ್ಮೂರಲ್ಲಿ ಹೊನ್ನಾರು ಅಂತ ಕಟ್ತಾರೆ. ಅದೊಂದು ಯುಗಾದಿ ವಿಶೇಷ. ನಮ್ಮಲ್ಲಿ ಯಾರ ಮನೇಲಿ ಹಸು ಇರುತ್ತೆ, ಜೋಡಿ ಹಸು, ಅವರು ಹಾರು ಕಟ್ತಾರೆ. ಹಾರು ಅಂದರೆ ನಮ್ಮ ಹಸುಗಳಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಊರ ಜನ ಎಲ್ಲ ಸೇರ್ಕೋತಾರೆ. ಸೊ ಎಲ್ಲರೂ ಸೇರಿಕೊಂಡು ಹಸುಗೆ ಅವ್ರು ಪೂಜೆ ಮಾಡ್ತಾರಲ್ವ, ಪೂಜೆ ಮಾಡಿ ಆದಮೇಲೆ ಊರನ್ನು ಒಂದು ರೌಂಡ್ ಹೊಡಿತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ಮಲ್ಲಪ್ಪನ ಬೆಟ್ಟ. ಇದು ನೋಡಿ ಮಾವನೂರು ಮಲ್ಲಪ್ಪ ಅಂತ ನಮ್ಮೂರಲ್ಲಿ ಫೇಮಸ್ ದೇವರಿದು ಮಲ್ಲಪ್ಪನ ಬೆಟ್ಟ. ನೀವು ಈ ಪ್ಲೇಸ್ನ ನೋಡಿದ್ರೆ ಇದನ್ನು ಏನಂದರೆ ಅರ್ಲಿ ಮಾರ್ನಿಂಗ್ ಒಂದು 6 o'clock 7 o'clock ಆ ಟೈಮಲ್ಲಿ, ಇಲ್ಲ ಈವ್ನಿಂಗ್ ಆಫ್ಟರ್ 5 o'clock ನೀವು ಬಂದರೆ ಈ ಪ್ಲೇಸಸ್ಗೆ ಯಾವುದೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಆ ಫೀಲಿಂಗ್ ನಮ್ಗೆ ಅಲ್ಲಿ ಬರುತ್ತೆ. ತುಂಬ ಪ್ರಶಾಂತವಾಗಿದೆ ವಾತಾವರಣ. ಮತ್ತು ಅಲ್ಲಿ ಸುತ್ತಮುತ್ತ ನೀವು ನೋಡೋಕ್ಕೆ ನಿಜವಾಗ್ಲೂ ನೀವು ಬಂದರೆ ಅಲ್ಲಿ ಎಂಜಾಯ್ ಮಾಡ್ತೀರಾ. ನೀವು ಇನ್ನೊಂದ್ಸಲ ಈ ಪ್ಲೇಸಿಗೆ ವಿಸಿಟ್ ಮಾಡಬೇಕು. ನಾವು ಪ್ರತಿ ಸಲ ಬಂದಾಗ್ಲೂ ಇಲ್ಲಿ ಹೋಗ್ತಾ ಇರ್ತೀವಿ ಅವಾಗವಾಗ. ಪ್ರತಿ ಸಲ ಆಗಲಿಲ್ಲ ಅಂದ್ರೂ ಒಂದೊಂದು ಸಲ ಅರ್ಜೆಂಟಲ್ಲಿ ಬರ್ತೀವಿ. ಇನ್ನು ಆಗಲಿಲ್ಲ ಅಂದಾಗ ನಾವು ಯಾವಾಗ ಫ್ರೀ ಇರ್ತೀವಿ ಅವಾಗೆಲ್ಲ ಈ ಪ್ಲೇಸಸ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು, ನಮ್ಮ ಮನೆ ದೇವರು ಪೂಜೆ ಮಾಡಿಸ್ಕೊಂಡು, ಮತ್ತು ನಾವು ಅಲ್ಲಿ ನೇಚರೆಲ್ಲ ಎಂಜಾಯ್ ಮಾಡಿಕೊಂಡು, ಮತ್ತು ಫ್ಯಾಮಿಲಿ ಫೋಟೋಸ್ ತೆಕ್ಕೊಂಡು, ಅಲ್ಲಿ ನೇಚರ್ ಶೂಟಿಂಗ್ ಎಲ್ಲ ಮಾಡಿಕೊಂಡು, ನಾವೆಲ್ಲ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಫೋಟೋ ಎಲ್ಲ ತೊಗೊಂಡು ಬಂದ್ವಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.